ನಾರ್ಸಿಸಿಸ್ಟ್ ಪೇರೆಂಟ್ಸ್ ಇವರಲ್ಲಿರುವಂಥ ಕೆಟ್ಟ ಕ್ವಾಲಿಟೀಸ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಾರ್ಸಿಸಿಸ್ಟ್ ಪೇರೆಂಟ್ಸ್ ಯೂಶ್ವಲಿ ಟಾಕ್ಸಿಕ್ ಆಗಿರ್ತಾರೆ, ಅಫ್ಕೋರ್ಸ್ ಪೇನ್ ಕೊಡ್ತಾರೆ. ಅವರಲ್ಲಿರುವಂಥ ವಿಷಯಗಳೇನು ಅಂತ ಹೇಳ್ತೀನಿ. ಒಂದು ವ್ಯಾಲಿಡೇಷನ್. ಇವರು ತನ್ನ ಮಕ್ಕಳನ್ನು ಒಂದು ಟ್ರೋಫಿಯಾಗಿ ನೋಡ್ತಾರೆ. ಅವ್ರು ಏನೇನು ಮಾಡೋಕ್ಕಾಗಲಿಲ್ಲ ಅದನ್ನೆಲ್ಲ ಅವ್ರ ಮಕ್ಳ ಕೈಯಲ್ಲಿ ಮಾಡಿಸುವಂಥದ್ದು. ಲೆಟ್ಸೆ ಆ ಮಗುಗೆ ಪೇಂಟಿಂಗೇ ಇಷ್ಟ ಇರೋದಿಲ್ಲ, ಅಥವಾ ಆ ಮಗುಗೆ ಏನೋ ಮಾಡೋದೇ ಇಷ್ಟ ಇರೋದಿಲ್ಲ, ಆದರೆ ತನ್ನ ಕನಸಾಗಿರೋದ್ರಿಂದ, ಆ ಪೇರೆಂಟ್ ಕನಸಾಗಿರೋದ್ರಿಂದ, ಆಸೆ ಆಗಿರೋದ್ರಿಂದ ಫೋರ್ಸ್ ಮಾಡುವಂಥದ್ದು. ಇಷ್ಟ ಇಲ್ಲದಿರೋ ಕೆಲಸವನ್ನು ಮಾಡಲೇಬೇಕು ಅಂತ ಅವರ ಮೇಲೆ ಒತ್ತಾಯವನ್ನು ಹೇರುವಂಥದ್ದು. ಸೊ ಇದನ್ನು ಮಾಡಿದ್ರೇ ನಾನು ನಿನ್ನ ಇಷ್ಟಪಡ್ತೀನಿ ಅನ್ನುವಂಥ ಕಂಡೀಷನ್ಸ್ನ ಹಾಕುವಂಥದ್ದು. ನೀನು ಈ ಎಕ್ಸಾಮ್ನಲ್ಲಿ ಈ ಥರನೇ ತೆಗಿಬೇಕು, ಈ ಎಕ್ಸಾಮಲ್ಲಿ ನೀನು ಈ ಗ್ರೇಡೇ ತರಬೇಕಾಗತ್ತೆ, ಈ ಗ್ರೇಡ್ ತಂದ್ರೇ ಎ ಗ್ರೇಡ್ ಅಥವಾ ಒಂದು ಅವಾರ್ಡ್ ಅಥವಾ ಒಂದು ರಿವಾರ್ಡ್ನ ತಂದ್ರೇ ನಾನು ನಿನ್ನ ಕನ್ಸಿಡರ್ ಮಾಡ್ತೀನಿ ಮಗು ಥರ ಅಂತ ಹೇಳುವಂಥದ್ದು. ಸೆಲ್ಫ್ ಇಂಪಾರ್ಟೆನ್ಸ್ ಅವ್ರು ಕೊಡ್ತಾರೆ ಜಾಸ್ತಿ. ಅವ್ರು ಯಾವತ್ತೂ ಅವರ ಡಿಸೈರ್ಸ್ನ, ಖುಷಿಯನ್ನು ಕಾಂಪ್ರಮೈಸ್ ಮಾಡೋದಿಲ್ಲ. ಯಾವಾಗಲೂ ಅವರ ಖುಷಿನೇ ಫಸ್ಟ್ ಬರುತ್ತೆ ಇಂಥ ಪೇರೆಂಟ್ಸ್ಗೆ. ಅದಾದ ನಂತರ ಕಂಡೀಷ್ನಲ್ ಲವ್ ಅಂತ ಹೇಳ್ತೀವಿ. ಅನ್ಕಂಡೀಷ್ನಲ್ ಲವ್ ಆಗಿರುತ್ತೆ ಪೇರೆಂಟ್ಸ್ದು, ಆದರೆ ಇವ್ರು ಮಾಡುವಂಥದ್ದು ಕಂಡೀಷ್ನಲ್ ಲವ್ ಆಗಿರುತ್ತೆ. ಅಂದರೆ ಎಲ್ಲದಕ್ಕೂ ಕಡಿವಾಣಗಳನ್ನ ಹಾಕ್ತಾರೆ. ನೀನು ಹೀಗೆ ನಡ್ಕೊಂಡ್ರೇ ನಾನು ಇದನ್ನು ಕೊಡ್ತೀನಿ, ನೀನು ಇದು ಮಾಡಿದ್ರೇ ನಿನಗಿದು ಸಿಗುತ್ತೆ, ನೀನು ಈ ಥರ ನಡ್ಕೊಂಡ್ರೇ ನಾನು ಕೂಡ ಹೀಗೆ ನಿನಗೆ ಟ್ರೀಟ್ ಕೊಡಿಸ್ತೀನಿ. ಸೊ ಸಮಥಿಂಗ್ ನಿಮ್ಗೇನು ಅನಿಸ್ತಾ ಇರುತ್ತೆ ಅಂದರೆ ಅವ್ರ ಅಪ್ರೂವಲ್ ಯಾವಾಗಲೂ ತೊಗೋತಾ ಇರಬೇಕು, ಅವ್ರನ್ನ ಯಾವಾಗಲೂ ಖುಷಿ ಪಡಿಸ್ತಾನೆ ಇರಬೇಕು. ನಿಮ್ಮ ಖುಷಿ ನಿಮಗೆ ಮ್ಯಾಟರ್ ಆಗೋಲ್ಲ, ನಿಮ್ಮ ಅಪ್ಪ ಅಮ್ಮನ ಖುಷಿ ನಿಮಗೆ ಯಾವಾಗಲೂ ಮ್ಯಾಟರ್ ಆಗುತ್ತೆ. ಅವರೇ ನಿಮ್ಮ ತಲೆಯಲ್ಲಿ ತುಂಬಿಟ್ಟಿರ್ತಾರೆ. ಓಕೆ, ಹಾಗೆ ಅವರು ಮಾಡಿರ್ತಾರೆ, ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಹಾಗೆ ವರ್ತಿಸಿರ್ತಾರೆ ನಿಮ್ಮ ಹತ್ರ. ಹಾಗೂ ಇವ್ರಿಗೆ ಪುವರ್ ಬೌಂಡ್ರೀಸ್ ಇರುತ್ತೆ. ಫೋನ್ ಚೆಕ್ ಮಾಡುವಂಥದ್ದು. ಓಕೆ, ಒಂದು ಏಜ್ವರೆಗೂ ಅದೆಲ್ಲ ಮಾಡೋದ್ರಲ್ಲಿ ತಪ್ಪಿಲ್ಲ, ಮಗು ಹಾದಿ ತಪ್ಪಿಡುತ್ತೆ ಅನ್ನೋವಂಥ ಭಯ ಇರುತ್ತೆ. ಆದರೆ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯಾದ ರೆಸ್ಪೆಕ್ಟ್ ಇರೋದಿಲ್ಲ. ಹಾಗೂ ನಿಮ್ಮ ಪರ್ಸ್ನಲ್ ಲೈಫ್ ಅಂದಾಗ ನಿಮ್ಮ ಲವ್ ಲೈಫ್ಗೂ ಕೂಡ ಅಡೆತಡೆ ಆಗ್ತಾರೆ. ಹೀಗೆ ನಡ್ಕೋಬೇಕು, ಹಾಗೆ ನಡ್ಕೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೂ ಫೇವ್ರೆಟ್ ಚೈಲ್ಡ್ ಇರ್ತಾರೆ ಇವ್ರಿಗೆ. ಅಂದರೆ ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ ಅಂದರೆ ಅವರು ಫೇವ್ರೆಟ್ ಚೈಲ್ಡ್ ಆಗಿರ್ತಾರೆ. ಬೇರೆಯವರು ರೆಬೆಲಿಯನ್ ಆಗಿಬಿಟ್ರೆ ಇಲ್ಲ, ನೀನು ನನಗೆ ಒಳ್ಳೆ ಮಗ ಒಳ್ಳೆ ಮಗಳೇ ಅಲ್ಲ ಅನ್ನೋ ಹಾಗೆ ದೂಷಿಸುವಂಥದ್ದು. ಬೇಸಿಕಲಿ ಅವರ ಖುಷಿಗೋಸ್ಕರ, ಅವರ ಒಂದು ನೆಮ್ಮದಿಗೋಸ್ಕರ ಅವರು ಮಕ್ಕಳನ್ನು ಯೂಸ್ ಮಾಡ್ಕೊಳ್ತಾ ಬರ್ತಾರೆ. ಹೋಗ್ತಾ 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 ಇದು ವಿಪರೀತವಾಗುತ್ತೆ. ಅವರ ಮದುವೆ ಅಂದರೆ ನಿಮಗೆ ಮದುವೆ ಆದಮೇಲೂ ಕೂಡ ನಿಮ್ಗೇನು ಅನಿಸ್ತಾ ಇರುತ್ತೆ ಅಂದರೆ ಅವರ ನೆರಳಲ್ಲೇ ಬದುಕ್ತಾ ಇದ್ದೀರಾ ಅನಿಸುತ್ತೆ. ಆ ಥರ ಒಂದು ನರಕನ ಅನುಭವಿಸ್ತಿರ್ತೀರ ಈ ಥರ ಒಂದು ನಾರ್ಸಿಸಿಸ್ಟ್ ಪೇರೆಂಟ್ಸ್ ಜೊತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್.